ಇವತ್ತು ನಾವು ಬ್ರೆಡ್ ಪಕೋಡ ಮಾಡೋದು ಹೆಂಗೆ ಹೇಳಿ ಕಲ್ತ್ಕೊಂಬನ. ಫಸ್ಟು ಆಲುವ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಾಜು, ಕರಿ ಲೀವ್ಸು, ಮೆಣಸು, ಕೊತ್ತಂಬರಿ ಸೊಪ್ಪು, ಆನಿಯನ್ನು ಚಾಪ್ ಮಾಡಿ ಇಟ್ಕೊಂಡಾಜು. ಇದು ಕಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡ್ರು, ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಅಜ್ವೈನ್, ಬೇಕಷ್ಟು ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳವು. ಕಲಿಸ್ಕೊಂಡಾದ್ಮೇಲೆ ಮುಂದಿನ ಹೇಳ್ತಿ. ಈಗ ಹ್ಯಾಂಗೆ ಕಲಸವು ಹೇಳೋದನ್ನು ಸ್ವಲ್ಪ ನೋಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಗಂಟಾಗ್ದಂಗೆ ಚಲೋ ಮಾಡಿ ಕಲಿಸ್ಕೊಳ್ಳವು. ಹೀಗೆ ಈಗ ಗಂಟು ಇಲ್ದೇದಂಗೆ ಕಲಿಸ್ಕೊಳ್ಳವು. ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಅದು ಅದ್ದಿರೆ ಬ್ರೆಡ್ ಮೇಲೆ ಸರಿಯಾಗಿ ಹಿಡ್ಕೊಳ್ಳುವಂಗಿರವು. ಬೇಕಾದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಗ್ತದೆ ನೋಡಿ. ಈಗ ಇದು ಫೈನಲ್ ಹಿಟ್ಟಿನ ಎಷ್ಟು ತೆಳುವಾಗಿರೋ ಹೇಳುವಂಥದ್ದು ಕನ್ಸಿಸ್ಟೆನ್ಸಿಯನ್ನು ಇದರಲ್ಲಿ ನೋಡ್ಲಿಕ್ಕೆ. ಈಗ ಬ್ರೆಡ್ ಪಕೋಡ ಮಾಡಲೇ ನಾವು ಸ್ಟಫಿಂಗ್ ಮಾಡ್ಕೊಳಕ್ಕಾಗ್ತು. ಆಲೂ ಸ್ಟಫಿಂಗು, ಅದಕ್ಕೆ ಬಂಡಿಯಲ್ಲಿ ಒಂಚೂರು ಎಣ್ಣೆ ಹಾಕಿ ಇಟ್ಟಿದ್ದೆ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಅದು ಬೇಕಾದಷ್ಟು. ಹೆಂಗೆ ಸ್ವಲ್ಪ ಕಡಿಮೆ ಖಾರ ತಿಂತೀವಿ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕಬೇಕು. ಇದು ಕರಿ ಲೀವ್ಸು ಅಷ್ಟೇ. ನಿಮಗೆ ಅಕ್ಕಿ ಎಷ್ಟು ಬೇಕು ಒಳ್ಳೆ ಹಾಕಬೇಕು. ಅದು ಆಪ್ಷನಲ್ ಇದರಲ್ಲಿ ಬಂತು. ಆನಿಯನ್ನು, ಆನಿಯನ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹಂಗೆ ತೊಳಸವು. ಸ್ವಲ್ಪ ಕೆಂಪು ಕಲ್ಲಿವರಿಗೆ ಹಂಗೆ ತೊಳಸಿದ್ರೆ ಅರಿಶಿನ ಉಪ್ಪು ಹಾಕಿದರೆ ಆನಿಯನ್ ಒಂದು ಸ್ವಲ್ಪ ಬೇಗ ಸಾಫ್ಟ್ ಆಗ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಯಾವಾಗಲೂ ಒಳ್ಳೆಯದು. ನಾವು ಅದು ಹಾಕ್ಕೊಳ್ಳಕ್ಕು ಯಾವುದೇ ಒಂದು ಪದಾರ್ಥದಲ್ಲಿ ನಮಗೆ ರುಚಿ ಅಡ್ಡಿಲೇಳಾದರೆ, ಅರಿಶಿನದ ರುಚಿ ಅಡ್ಡಿಲೇಳಾದರೆ ಅದನ್ನು ಹಾಕ್ಕೊಳ್ಳಕ್ಕು. ಅದು ಒಳ್ಳೆಯದು ನಮಗೆ ಆರೋಗ್ಯಕ್ಕೆ. ಮತ್ತು ಆನಿಯನ್ ಸ್ವಲ್ಪ ಬೇಗ ಸಾಫ್ಟ್ ಆಗ್ತು. ಸೊ ಅದಕ್ಕೆ ಹಾಕಿದ್ದೆ. ನಿಂಗಳು ಹಾಕ್ಕೊಳ್ಳಿ. ಒಂದು ಲೆವೆಲಿಗೆ ಇಷ್ಟು ಬೆಂದಾದಮೇಲೆ ನಾವೀಗ ಇದಕ್ಕೆ ಜೀರಾ ಪೌಡ್ರು, ಕೊರಿಯಾಂಡರ್ ಪೌಡ್ರು ಮತ್ತು ಜಿಂಜರ್ ಗಾರ್ಲಿಕ್ ಇದನ್ನು ಹಾಕಲು ರೆಡಿ ಆಯ್ತು. ಒಂದು 2ರಿಂದ 3 ಮಿನಿಟು ಬೆಂದಿಕ್ಕೋದು, ಆನಿಯನ್ನು ಫ್ರೈ ಮಾಡಿಕ್ಕು. ಸೊ ಅದಾದಮೇಲೆ ಅದೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿತ್ತು. ಇದ್ರ ಜೊತೆಗೆ ಈಗ ಜೀರಾ ಪೌಡ್ರು ಮತ್ತು ಇದೆಲ್ಲ ಒಂದೊಂದು ಅರ್ಧ ಸ್ಪೂನು, 1/4 ಸ್ಪೂನ್, ಅರ್ಧ ಸ್ಪೂನ್, ಡಿಪೆಂಡ್ಸ್. ಅದೆಲ್ಲ ರುಚಿ ತಕ್ಕಾಗಿ ನಾವು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಕ್ಕು. ಧನಿಯಾ ಪೌಡ್ರ್ ಇದು. ಸೊ ಈ 3 ಹಾಕಿ ಆದಮೇಲೆ ಈಗ ಸ್ವಲ್ಪ ತೊಳಸ್ಬೋದು. ತೊಳಸಿದ ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗ್ತು. ಅದಾದಮೇಲೆ ಆಲೂ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿತ್ತಲ್ಲಿ ಅದನ್ನ ಹಾಕಿರತ್ತು. ಅದನ್ನ ಹಾಕಿ ತೊಳಸ್ಬಿಟ್ರೆ ನಮ್ಮದು ಏನು ಸ್ಟಫಿಂಗ್, ಬ್ರೆಡ್ ಸ್ಟಫಿಂಗ್ ಏನಿದೆ ಅದು ರೆಡಿ ಆದಂಗೆ ಆಗ್ತು. ಸೊ ಒಂಥರ ಪಲ್ಯ ಥರ, ಆಲೂ ಪಲ್ಯ ಥರ ಆಗ್ತು. ಸೊ ಅದನ್ನೀಗ ನಾವು ಸ್ಟಫಿಂಗ್ ಮಾಡಲು ಯೂಸ್ ಮಾಡ್ಕೊಂಡ್ರೆ ಈ ಥರ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದಕ್ಕೆ ಸ್ವಲ್ಪ ಅರಿಶಿನ ಕಲರ್ ಬಂದು, ಈ ನಾವು ಹಸಿಮೆಣಸಿನ ಕರೆ ಹಾಕಿದ್ದಕ್ಕೆ ಹೆಂಗ ಸ್ವಲ್ಪ ಕಡಿಮೆ ಖಾರ ತಿಂಬೋದಕ್ಕೆ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದಿಲ್ಲ. ಈಗ ಬೇಕೊಳ್ಳಾದರೆ ಒಂಚೂರು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಳಬೇಕು. ಅದು ಒಂಚೂರು ಖಾರನೂ ಇದು ಮಾಡ್ತದೆ. ಆ ಥರ ಟೇಸ್ಟ್ ಇಷ್ಟ ಆದವಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸ್ಟಫಿಂಗ್ ರೆಡಿ ಆದಂಗೆ ಆಯ್ತು. ಕೊತ್ತಂಬರಿ ಸೊಪ್ಪು ಉದುರ್ಸಲು ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೀಗ ಹಾಕ್ತೆ. ಅದಂದರೆ ಈಗ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಹಾಕಿರೋ ಅಡ್ಡಿಲ್ಲ, ಅದೇನು ತೊಂದರೆ ಇಲ್ಲ. ಮೇಲಿಂದ ಹಾಕಿ ಒಂದು ಸಲ ತೊಳಸ್ಕೊಬಿಟ್ರೆ ಆಗುತ್ತೆ. ಆವಾಗ ಅದು ಕೊತ್ತಂಬರಿ ಸೊಪ್ಪಿನ ಪರಿಮಳನೂ ಚೆನ್ನಾಗಿ ಬಂತು. ಒಂದು ವಿಷಯವ ಹೇಳಲೆ ಮೊದಲು ಮರ್ತುಬಿಟ್ಟಿದ್ದು ಕಾಣ್ತು. ಉಪ್ಪನ್ನು ಬೇಯಿಸ್ಬೇಕಾದ್ರೆ ಹಾಕ್ಕೊಳ್ಳವು, ಇಲ್ಲಾಂದರೆ ಪಲ್ಯಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳವು. ಇಲ್ಲಾಂದರೆ ಅದು ಸ್ವಲ್ಪ ಚಪ್ಪೆಯಾಗಿ ಅನ್ನಿಸ್ತು. ಅದಕ್ಕೆ ಉಪ್ಪು ಒಂದನ್ನು ಹಾಕ್ಕೊಂಬಲು ಮರ್ಯಾದೆ.
ಓಕೆ, ಹಂಗಾರೆ ಈಗ ನಾವು ನೆಕ್ಸ್ಟ್ ಪ್ರಾಸೆಸ್ ಅಂದರೆ ಬ್ರೆಡ್ ಕಟ್ ಮಾಡ್ಕೊಂಡು ಬ್ರೆಡ್ಡನ್ನು ಹಿಂಗೆ ಮಿಡ್ಲಲ್ಲಿ 2 ಭಾಗ ಮಾಡ್ಕೊಳ್ಳೋ, 2 ಬ್ರೆಡ್ ಇಟ್ಕೊಂಡೆ 2 ಭಾಗ ಮಾಡ್ಕೊಳ್ಳೋ. ಇನ್ನೂ ಚಿಕ್ಕದಾಗೂ ಮಾಡ್ಕೊಳ್ಳೋಕು. ಅದಕ್ಕೆ ಕೇಳಿದರೆ ಈಗ ನಾವು ಸಿಟಿ ಮೇಲೆಲ್ಲ ಭಾಳ ಕಡಿಮೆ ಜನ ಇಪ್ಪದಕ್ಕೆ ನಮ್ಗೆ ಜಾಸ್ತಿ ಈ ಪಕೋಡ ಬೇಕಾಗ್ತಿಲ್ಲ. ಆವಾಗ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಸುಮ್ಮನೆ ಉಳೀತು, ಕರ್ದಿದ್ದ ಎಣ್ಣೆ ಉಳಿದೋಗ್ತು. ಅದನ್ನು ಮತ್ತೆ ಯೂಸ್ ಮಾಡಲು ಚಲೋ ಆಗ್ತಿಲ್ಲ. ಅದಕ್ಕೆ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡ್ರೆ ಆವಾಗ ಹಿಂಗೆ ಕಡಿಮೆ ಎಣ್ಣೆಯಲ್ಲಿ ಬೇಯಿಸಲಾಗ್ತು ಅದನ್ನ. ಓಕೆ, ಇವಾಗ ಬಂಡಿಯಲ್ಲಿ ಎಣ್ಣೆ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡೆ ಸೈಡಲ್ಲಿ ನಮ್ಮ ಬ್ರೆಡ್ ಪಕೋಡ ಹಾಕಲೆ ಒಂದು ಟಿಶ್ಯೂ ಹಾಕಿ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡೆ. ಸ್ಟಫಿಂಗ್ ಇವಾಗ ಸ್ವಲ್ಪ ತಣದ್ದು ಈ ಸ್ಟಫಿಂಗ್ ಮಾಡ್ತಾಯಿದ್ದೆ. ಸೊ ಬ್ರೆಡ್ ಪೀಸಸ್ಸು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡೆ ಹಂಗೆ, ಯಾಕೆ ಅಂದರೆ ಸಣ್ಣ ಬಂಡಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕಾಗೆ ಮಾಡ್ಕೊಂಡೆ. ಅದೇನು ಪ್ರಾಬ್ಲಮ್ ಇಲ್ಲ, 1-2 ಎಕ್ಸ್ಟ್ರಾ ತಿಂದಿರತ್ತೆ ಬೇಯ್ಕೊಳ್ಳೋದ್ರೆ ಅಲ್ಲ. ಓಕೆ, ಈಗ ಸ್ಟಫಿಂಗು ಆಜು 2 ಬ್ರೆಡ್ ಪೀಸನ್ನ ಕೂಡಿಸಿ ರೆಡಿ ಮಾಡಿದ್ದೆ. ಇದನ್ನೇ ಈಗ ನಾವು ಏನು ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಅದಿಸಿ ಬಂಡಿಯಲ್ಲಿ ಬಿಟ್ಟರೆ ಆಯ್ತು. ಓಕೆ, ಈಗ ಈ ಸ್ಟಫ್ ಮಾಡಿರೋಂಥ ಬ್ರೆಡ್ಡು ಮತ್ತು ಆಲೂ ಸ್ಟಫ್ ಏನು ಮಾಡಿದ್ವಿ ಅದನ್ನ ಕಡಲೆ ಹಿಟ್ಟಿನಲ್ಲಿ ಮುಳಿಸಿ ನಾವು ಬಂಡಿ ಏನು ಮೊದಲೇ ಇಟ್ಕೊಂಡಾಗಿತ್ತಲ್ಲಿ ಅದು ಸ್ವಲ್ಪ ಬಿಸಿ ಆಜು ಇವಾಗ. ಸೊ ಅದರಲ್ಲಿ ಬಿಟ್ಟರಾಯ್ತು. ಅದರಲ್ಲಿ ಬಿಟ್ಕೊಳ್ಳಿ ಅದು ಫ್ರೈ ಆಗ್ತು. ಸೊ ಇದೇ ಅಂದರೆ ಲಾಸ್ಟ್ ಪ್ರಾಸೆಸ್ ಅಂದರೆ ಇದೇ. ನಾವು ಬಂಡಿ ಒಳಗೆ ಬಿಟ್ಟಾದಮೇಲೆ ಅದೇನು ರೆಡಿ ಆಗ್ತು, ಫ್ರೈ ಆಗಿ ರೆಡಿ ಆದ್ಕೊಳ್ಳೆ ಇದು ತಿಂಬಲ್ ರೆಡಿ. ಅಂದರೆ ಇಷ್ಟು ಸ್ವಲ್ಪ ಬ್ರೌನಾಗಿ ಸ್ವಲ್ಪ ಕೆಂಪಾಗಿ ಬರೋವು ಅಲ್ಲಿವರೆಗೆ ನಾವು ಇದನ್ನ ಬೇಯಿಸ್ಕೊಂಡ್ರೆ ಸರಿ ಆಗ್ತದೆ. ಈಗ ಇದು 2ನೇ ಬ್ರೆಡ್ ಪಕೋಡ. ಸೇಮ್ ಪ್ರಾಸೆಸ್ಸು. ಕಡಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲಿ ಅದ್ದಿ ಅದನ್ನ ಬಂಡಿಯಲ್ಲಿ ಬಿಟ್ಟರೆ ಆಯ್ತು. ಬಂಡಿಯಲ್ಲಿ ಬಿಟ್ಕೊಳ್ಳೆ ಒಂದು ಸ್ವಲ್ಪ ಸೌಂಡ್ ಮಾಡ್ತದೆ, ಮಾಡಿಬಿಡಿ, ಅದೇನು ತೊಂದರೆ. ಆಲ್ಮೋಸ್ಟ್ ಒಂದು 30 ಸೆಕೆಂಡ್ಸಿಂದವ ಒಂದು 45 ಸೆಕೆಂಡ್ಸ್ ಒಳಗೆ ಒಂದು ಲೆವೆಲಿಗೆ ಬತ್ತು. ಈ ಟಿಶ್ಯೂ ಪೇಪರಲ್ಲಿ ನಾವು ಈ ಕರೆದಿರೋಂಥ ಬ್ರೆಡ್ ಪಕೋಡನ ಹಾಕೋದ್ರಿಂದವ ಸ್ವಲ್ಪ ಎಣ್ಣೆ ಗಿಣ್ಣೆ ಏನಾದ್ರು ಇದ್ದರೆ ಅದು ಹೋಗ್ತು. ಈಗ ಬ್ರೆಡ್ ಪಕೋಡ ರೆಡಿ ಆಜು. ಮಗಳ ಹತ್ರ ಒಂದು ಸಲ ಟೇಸ್ಟ್ ಮಾಡೋಳು ಹೇಳ್ತಿ, ಹೆಂಗಿದ್ದೋಳು ಹೇಳ್ತದೆ. ಎಷ್ಟು ಯಮ್ಮಿ ಆಗಿದ್ದು. ಸೂಪರ್, ಥ್ಯಾಂಕ್ ಯು, ಬಾಯ್ ಬಾಯ್.